Hello my dear students. So welcome to the last session of anatomy of flowering plants. We are at the end of this chapter today. So before coming to the actual concept, let me once revise what we had learnt in the last class. In the last class, I have told you what is secondary growth. Alva, secondary growth andre enu anta helidde alva? Increase in girth is called as secondary growth anta ನಾನು ನಿಮಗೆ ಹೇಳಿದೆ. ಆ್ಯಂಡ್ ಈ ಸೆಕೆಂಡರಿ ಗ್ರೋತ್ ಆಗಲಿಕ್ಕೆ ಯಾವ ಮೆರಿಸ್ಟಮ್ ರೆಸ್ಪಾನ್ಸಿಬಲ್ ಅಂತ ಕೇಳಿದ್ರೆ ಇಟ್ ಇಸ್ ದ ಲ್ಯಾಟರಲ್ ಮೆರಿಸ್ಟಮ್ ಅಲ್ವಾ. ಲ್ಯಾಟರಲ್ ಮೆರಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಕ್ರೀಸ್ ಇನ್ ಗರ್ತ್ ಅಂತ ಹೇಳಿದ್ದೆ. ಆ್ಯಂಡ್ ಲ್ಯಾಟರಲ್ ಮೆರಿಸ್ಟಮ್ ಅಲ್ಲಿ ಎರಡು ಹೇಳಿದ್ದೆ ನಾನು ನಿಮಗೆ. ಒಂದು ವಿ ಹ್ಯಾವ್ ದಿಸ್ ವಾಸ್ಕ್ಯುಲಾರ್ ಕೇಂಬಿಯಂ, ಇನ್ನೊಂದು ಕಾರ್ಕ್ ಕೇಂಬಿಯಂ ಅಲ್ವಾ. ವಾಸ್ಕ್ಯುಲಾರ್ ಕೇಂಬಿಯಂ ಆ್ಯಂಡ್ ಕಾರ್ಕ್ ಕೇಂಬಿಯಂ ಇದೆರಡು ಲ್ಯಾಟರಲ್ ಮೆರಿಸ್ಟಮ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸ್ ಆಫ್ ಗರ್ತ್ ಇನ್ ಸ್ಟೆಮ್ ಅಂತ ಹೇಳಿದ್ದೆ. ಮತ್ತೆ ಈ ಸೆಕೆಂಡರಿ ಗ್ರೋತ್ ಅನ್ನೋದು ಬರೀ ಡೈಕಾಟ್ಸ್ ಅಲ್ಲಿ ಮಾತ್ರ ಇರತ್ತೆ. ಓನ್ಲಿ ಡೈಕಾಟ್ ಸ್ಟೆಮ್, ಡೈಕಾಟ್ ರೂಟ್ ಮಾತ್ರ ಸೆಕೆಂಡರಿ ಗ್ರೋತ್ ಅನ್ನ ತೋರ್ಸತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ವಾಸ್ಕ್ಯುಲಾರ್ ಕೇಂಬಿಯಂ ಅಂತ ಬಂದಾಗ ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೇನೆ. ಸೊ ಇಲ್ಲಿ ದಿಸ್ ಝೈಲಮ್ ಇದು ವಾಸ್ಕ್ಯುಲಾರ್ ಬಂಡಲ್ಸ್ ಅಂತ ಗೊತ್ತು ನಿಮಗೆ. ವಾಸ್ಕ್ಯುಲಾರ್ ಬಂಡಲ್ಸ್ ಯಂಗ್ ಇರಬೇಕಾದ್ರೇನೆ, ಓಕೆ, ಅರ್ಲಿ ಸ್ಟೇಜಸ್ ಆಫ್ ದ ಪ್ಲಾಂಟ್ ಲೈಫಲ್ಲಿ ದಿಸ್ ವಾಸ್ಕ್ಯುಲಾರ್ ಕೇಂಬಿಯಂ ಇಸ್ ಜಸ್ಟ್ ಪ್ರೆಸೆಂಟ್ ಆಸ್ ಅ ಪ್ಯಾಚ್. ಸ್ವಲ್ಪ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುವಂಥ ಒಂದು ಪ್ಯಾಚ್ ಆಗಿ ಇರುತ್ತೆ. ಬಟ್ ಆಮೇಲೆ ನಿಧಾನಕ್ಕೆ ಯಾವಾಗ ಪ್ಲಾಂಟ್ ಸೆಕೆಂಡರಿ ಸ್ಟೇಜ್ಗೆ ರೀಚ್ ಆಗತ್ತೋ, ಓಕೆ, ಪ್ರೈಮರಿ ಗ್ರೋತ್ ಮುಗಿಸಿ ಇನ್ನೇನು ಸೆಕೆಂಡರಿ ಗ್ರೋತ್ ತೋರಿಸ್ಲಿಕ್ಕೆ ಶುರು ಮಾಡತ್ತೋ, ಆಗ ಇಲ್ಲಿ ಸೆಲ್ಸ್ ಏನಾಗತ್ತೆ, ದೇ ಸ್ಟಾರ್ಟ್ಸ್ ಡಿವೈಡಿಂಗ್ ಆ್ಯಂಡ್ ದೇ ಫಾರ್ಮ್ ಅ ಲೇಯರ್ ವಿಚ್ ಇಸ್ ಕಾಲ್ಡ್ ಆಸ್ ವಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಇರೋದ್ರಿಂದ ಇಂಟರ್ ಫಾಸಿಕ್ಯುಲಾರ್ ಕೇಂಬಿಯಂ ಅಂತ ಹೇಳಿದೆ. ಸೊ ಇವರನ್ನ ನೋಡಿಕೊಂಡು ಪಕ್ಕದಲ್ಲಿ ಇರುವ ಪ್ಯಾರನ್ಕೈಮಾ ಸೆಲ್ಸ್, ಇದನ್ನು ನಾವು ಆ್ಯಕ್ಚುಲಿ ಮೆಡ್ಯುಲರಿ ರೇಸ್ ಅಂತ ಅಲ್ವಾ ಇಲ್ಲಿರೋದು. ಸೊ ಈ ಮೆಡ್ಯುಲರಿ ಸೆಲ್ಸ್ ಅಥವಾ ಮೆಡ್ಯುಲರಿ ರೇಸ್ನಲ್ಲಿರುವ ಪ್ಯಾರನ್ಕೈಮಾ ಸೆಲ್ಸ್, ಓಕೆ, ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಇವರನ್ನು ನೋಡಿಕೊಂಡು ಇಲ್ಲಿ ಕೆಲವು ಸೆಲ್ಸ್ ಕೂಡ ದೇ ಸ್ಟಾರ್ಟ್ ಬಿಕಮಿಂಗ್ ಮೆರಿಸ್ಟಮ್ಯಾಟಿಕ್, ಮತ್ತೆ ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ದಿಸ್ ಫಾರ್ಮ್ಸ್ ಎರಡರ ಮಧ್ಯ ಇರೋದ್ರಿಂದ ಇಂಟರ್ ಫಾಸಿಕ್ಯುಲಾರ್ ಕೇಂಬಿಯಂ ಅಂತ ಹೇಳಿದೆ. ಸೊ ಇಂಟ್ರಾ ಫಾಸಿಕ್ಯುಲಾರ್ ಕೇಂಬಿಯಂ ಆ್ಯಂಡ್ ಇಂಟರ್ ಫಾಸಿಕ್ಯುಲಾರ್ ಕೇಂಬಿಯಂ ಎರಡೂ ಸೇರಿ ದ್ಯಾಟ್ ಫಾರ್ಮ್ಸ್ ಅ ರಿಂಗ್ ಕಾಲ್ಡ್ ಆಸ್ ಕೇಂಬಿಯಲ್ ರಿಂಗ್ ಅಂತ ನಾನೇನೆ ನಿನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ ಅಲ್ವಾ. ಕೇಂಬಿಯಲ್ ರಿಂಗಿನ ಫಾರ್ಮೇಷನ್ ಆಯಿತು. ಆಮೇಲೆ ಇಲ್ಲಿಗೆಲ್ಲ ಏನು ಆ್ಯಡ್ ಮಾಡ್ತು, ಇಲ್ಲಿಗೆ ಆ್ಯಡ್ ಮಾಡಿರುವ ಸೆಲ್ಸ್ ಝೈಲಮ್. ಈಗ ಹೊಸದಾಗಿ ಆ್ಯಡ್ ಮಾಡಿರೋದ್ರಿಂದ ಇದೆಲ್ಲ ಸೆಕೆಂಡರಿ ಝೈಲಮ್. ಇಲ್ಲಿಗೆ ಆ್ಯಡ್ ಮಾಡಿರುವ ಸೆಲ್ಸ್ ಎಲ್ಲ ಫ್ಲೋಯಮ್ ಆಗಿ ಡೆವಲಪ್ ಆಗುತ್ತೆ. ಇದಾಮೇಲೆ ಲೇಟರ್ ಸ್ಟೇಜಸ್ಸಲ್ಲಿ ಡೆವಲಪ್ ಆಗಿರೋದ್ರಿಂದ ಸೆಕೆಂಡರಿ ಫ್ಲೋಯಮ್. ಸೊ ಸೆಕೆಂಡರಿ ಝೈಲಮ್, ಸೆಕೆಂಡರಿ ಫ್ಲೋಯಮ್ ಫಾರ್ಮೇಷನ್ ಆಯಿತು ಅಲ್ವಾ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ಈ ರಿಂಗಿನ ಆಕ್ಟಿವಿಟಿಯಿಂದ ಏನಾಗ್ತಾ ಇದೆ, ಸೆಲ್ಸು ಆ್ಯಡ್ ಆಗ್ತಾ ಇದೆ ಅಂತ ಹೇಳಿದೆ ನಾನು ನಿಮಗೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದಿಷ್ಟು ಎಲ್ಲಾಗಿರೋದು ಹೇಳಿ, ಇದು ಸ್ಟೆಮ್ ಅಫ್ಕೋರ್ಸ್, ಓಕೆ, ದಿಸ್ ಇಸ್ ಅ ಸ್ಟೆಮ್. ಸ್ಟೆಮ್ಮಲ್ಲಿ ಹೌದು, ಆದರೆ ಇದು ಯಾವ ರೀಜನಲ್ ಆಗಿದೆ ಹೇಳಿ ನೋಡಿ. ಇಫ್ ದಿಸ್ ಇಸ್ ಎಂಡೋಡರ್ಮಿಸ್, ಇದಾದ್ಮೇಲೆ ಪೆರಿಸೈಕಲ್, ಇದೆಲ್ಲ ಆಗಿರೋದು ಈಗ ಸ್ಟೀಲ್ ರೀಜನಲ್ಲಿ ಅಲ್ವಾ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಇಲ್ಲಿ ಈ ಒಳಗಡೆ ವಾಸ್ಕ್ಯುಲಾರ್ ಬಂಡಲ್ಸ್ ಇರುವ ರೀಜನ್, ಪಿತ್, ವಾಸ್ಕ್ಯುಲಾರ್ ಬಂಡಲ್ ಮತ್ತೆ ಪೆರಿಸೈಕಲ್ ಇದೆಲ್ಲ ಇರುವ ರೀಜನ್ ಏನಂತ ಕರಿತೇವೆ ನಾವು, ಸ್ಟೀಲ್ ರೀಜನ್ ಅಂತ ಕರಿತೇವಲ್ವಾ. ಸೊ ಇದು ಸೆಕೆಂಡರಿ ಗ್ರೋತ್ ಎಲ್ಲಾಗಿದೆ ಅಂತ ಹೇಳಿದ್ರೆ ದಿಸ್ ಇಸ್ ಇಂಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್. ಎಕ್ಸಾಮಲ್ಲಿ ಹೀಗೂ ಕೇಳ್ತಾರೆ, ಓಕೆ, ಬರೀ ಇಂಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ನೀವು ಇದಿಷ್ಟರಲ್ಲಿ ಏನಾಗತ್ತೆ ಅಷ್ಟನ್ನೇ ಹೇಳಿದರೆ ಸಾಕು. ಅಂದರೆ ನಿನ್ನೆ ಕ್ಲಾಸಲ್ಲಿ ಏನು ಹೇಳಿದ್ದೆ ಅಷ್ಟನ್ನೇ ಹೇಳಿದರೆ ಸಾಕು. ಓಕೆ, ಇಂಟ್ರಾ ಇದಿಷ್ಟು ಸ್ಟೀಲ್ ರೀಜನ್ನ ಒಳಗಡೆ ಆಗಿರುವಂತಹ ಬದಲಾವಣೆಗಳು ಅಥವಾ ಒಳಗಡೆ ಆಗಿರುವಂತಹ ಸೆಕೆಂಡರಿ ಗ್ರೋತ್. ಓಕೆ, ಸ್ಟೀಲಾರ್ ರೀಜನ್ನ ಒಳಗಡೆ ಆಗಿರುವಂಥ ಸೆಕೆಂಡರಿ ಗ್ರೋತ್ ಆಗಿರೋದ್ರಿಂದ ಇದನ್ನು ಇಂಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್ ಅಂತ ನಾವು ಕರಿತೇವೆ. ಓಕೆನಾ? ಎಸ್.
So now I told you that cambium activity is not uniform throughout the year ಅಲ್ವಾ. ಸೊ ಟೆಂಪರೇಟ್ ರೀಜನ್ಸ್ ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆರ್ ನಾಟ್ ಯೂನಿಫಾರ್ಮ್. ಹಾಗಾಗಿ ಈ cambial activity is dependent on physiological and environmental conditions ಅಂತ ಹೇಳಿದ್ದೇನೆ. I have told you about what is spring wood and autumn wood, and I have also told you about what is heartwood and sapwood. ಇದೆಲ್ಲದನ್ನ ಹೇಳಿ ಆಗಿದೆ. ಓಕೆ ಫೈನ್. ಟುಡೇ ವಿ ವಿಲ್ ಸಿ ದ ನೆಕ್ಸ್ಟ್ ಒನ್. ಇನ್ನೇನಾಗತ್ತೆ ನೋಡಿ, ಇಲ್ಲಿ ಸ್ಟೆಮ್ ಅಲ್ಲಿ ಸೆಕೆಂಡರಿ ಗ್ರೋತ್ ಇಲ್ಲಿಗೆ ಮುಗ್ದಿಲ್ಲ. ನಿನ್ನೆ ನಾವು ಕಲ್ತಿದ್ದು ಬರೀ ಇಂಟ್ರಾಸ್ಟೀಲಾರ್ ಸೆಕೆಂಡರಿ ಗ್ರೋತ್, ಇಲ್ಲಿ ಇಷ್ಟು ಮಾತ್ರ. ಸೊ ನೌ ವಾಟ್ ಹ್ಯಾಪನ್ಸ್ ಇಸ್, ಕೇಂಬಿಯಂ ಯಾವಾಗ ಕಂಟಿನ್ಯೂಸ್ ಆಗಿ ಒಳಗಡೆಗೂ ಆ್ಯಡ್ ಮಾಡ್ತಿದೆ ಸೆಲ್ಸ್, ಹೊರಗಡೆಗೂ ಆ್ಯಡ್ ಮಾಡ್ತಿದೆ ಅಲ್ವಾ. ಎಸ್, ಕಂಟಿನ್ಯೂಸ್ ಆಗಿ ಒಳಗಡೆಗೂ ಹೊರಗಡೆಗೂ ಸೆಲ್ಸ್ ಆ್ಯಡ್ ಮಾಡ್ತಾ ಮಾಡ್ತಾ ಕೇಂಬಿಯಂ ಯಾವಾಗ ಹೋಗುತ್ತೋ ಆಗ ಇಟ್ ಸ್ಟಾರ್ಟ್ಸ್ ಎಕ್ಸರ್ಟಿಂಗ್ ಪ್ರೆಷರ್ ಹಿಯರ್. ಇಲ್ಲಿ ಸೆಲ್ಸ್ ಎಲ್ಲ ತಳ್ತಾ ಇರ್ತಾರೆ ಹೊರಗಡೆ ಹೋಗಿ, ಜಾಗ ಸಾಕಾಗ್ತಾ ಇಲ್ಲ. ಓಕೆ, ಸೊ ಸೆಲ್ಸ್ ಅನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ತಳ್ತಾ ಇದೆ ಇಲ್ಲಿ ಸೆಲ್ಸ್. ಆಸ್ ಅ ರಿಸಲ್ಟ್ ಏನಾಗತ್ತೆ ಗೊತ್ತಾ, ಇಲ್ಲಿ ಎಪಿಡರ್ಮಿಸ್ ಲೇಯರ್ ಏನಾಗ್ಬಿಡತ್ತೆ, ಇಟ್ ಗೆಟ್ಸ್ ಬ್ರೋಕನ್. ಓಕೆ, ಇಲ್ಲಿ ಹೊಸ ಹೊಸ ಸೆಲ್ಸಿಗೆ ಈ ಡೈರೆಕ್ಷನಲ್ಲಿ ಆ್ಯಡ್ ಆಗ್ತಾನೇ ಇದೆಯಲ್ಲ ಅಲ್ವಾ. ಈ ಡೈರೆಕ್ಷನಲ್ಲಿ ಸೆಲ್ಸ್ ಆ್ಯಡ್ ಆಗ್ತಾ ಇರೋ ಇದೆಲ್ಲ ಪುಷ್ ಆದಾಗೆ ಆಗತ್ತೆ ಹೀಗೆ ಸೆಲ್ಸ್. ಆಸ್ ಅ ರಿಸಲ್ಟ್ ಎಪಿಡರ್ಮಿಸ್ ಅಲ್ಲಿ ಇರುವಂಥ ಸೆಲ್ಸ್ ಏನಾಗತ್ತೆ ಈಗ, ದೇ ಗೆಟ್ ಬ್ರೋಕನ್. ಅದನ್ನು ಹಾಗೆ ಬಿಡ್ಲಿಕ್ಕಾಗತ್ತಾ, ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಗ ಕಷ್ಟ, ಎಲ್ಲ ಇನ್ಸೆಕ್ಟ್ಸು ಆಮೇಲೆ ಒಳಗಡೆ ಬರ್ಲಿಕ್ಕೆ ಶುರುವಾಗತ್ತಲ್ವ, ಹಾಗೆ ಬ್ರೋಕನ್ನೇ ಹಾಗೆ ಇದ್ಬಿಟ್ರೆ ನೋ. ಸೊ ಇಟ್ ಕಾಂಟ್ ಬಿ ಲೆಫ್ಟ್ ಬ್ರೋಕನ್, ಇಟ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್. ಓಕೆ, ಅಲ್ಲಿ ಏನಾಗಬೇಕು, ಹೊಸ ಸೆಲ್ಸಿನ ಫಾರ್ಮೇಷನ್ ಆಗಲೇಬೇಕು, ಅದನ್ನು ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ. ಸೊ ಡ್ಯೂ ಟು ದ ಆಕ್ಟಿವಿಟಿ ಆಫ್ ವಾಸ್ಕ್ಯುಲಾರ್ ಕೇಂಬಿಯಂ, ಓಕೆ, ದೇರ್ ಈಸ್ ಇನ್ಕ್ರೀಸ್ ಇನ್ ಗರ್ತ್. Okay, due to the activity of vascular cambium, there is increase in the girth. This exerts pressure on the epidermal cells. The epidermal cells breaks off. These cells needs to be replaced by the protective layers. Protective layers ಬೇಕೇ ಬೇಕು ಇವಾಗ. ಅದನ್ನು ಯಾರು ಮಾಡ್ತಾರೆ? ಸೊ ಈಗ ಈ ರೀಜನ್ ಏನು ಅಂತ ನಿಮಗೆ ಗೊತ್ತಲ್ವಾ. ದಿಸ್ ರೀಜನ್ ಇಸ್ ಕಾಲ್ಡ್ ಆಸ್ ಕಾರ್ಟೆಕ್ಸ್ ರೀಜನ್ ಅಂತ ಕರಿತೇವಲ್ವ ನಾವು. ಈ ಕಾರ್ಟೆಕ್ಸ್ ರೀಜನ್ ಅಲ್ಲಿ ಇರುವಂತಹ ಕೆಲವು, ಓಕೆ, ಕಾರ್ಟೆಕ್ಸ್ ರೀಜನ್ ಅಲ್ಲಿ ಇರುವಂತಹ ಕೆಲವು ಪ್ಯಾರನ್ಕೈಮಾ ಸೆಲ್ಸ್ ಈಗ ಏನಾಗಿ ಚೇಂಜ್ ಆಗತ್ತೆ ಗೊತ್ತಾ, ದೇ ಬಿಕಮ್ ಮೆರಿಸ್ಟಮ್ಯಾಟಿಕ್ ನೌ. ಓಕೆ, ಕಾರ್ಟೆಕ್ಸ್ ರೀಜನ್ ಅಲ್ಲಿ ಇರುವಂತಹ ನೋಡಿ ಹೀಗೆ ಇತ್ತು, ಹೀಗೆ ಪ್ಯಾರನ್ಕೈಮಾ ಸೆಲ್ಸ್ ತರ ಹೀಗೆ ಇತ್ತು, ಹೀಗಿಂದ ಇದೇನಾಯ್ತು ಈಗ, ದೇ ಗೆಟ್ ಕನ್ವರ್ಟೆಡ್ ಇನ್ ಟು ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಓಕೆ, ಕಾರ್ಟೆಕ್ಸ್ ರೀಜನ್ ಅಲ್ಲಿ ಕೆಲವು ಸೆಲ್ಸ್ ಈಗ ಏನಾಯ್ತು, ಅವರು ಮೆರಿಸ್ಟಮ್ಯಾಟಿಕ್ ಆಗ್ತಾರೆ. ಸೊ ಕಾರ್ಟೆಕ್ಸ್ ರೀಜನ್ ಅಲ್ಲಿ ಇರುವಂತಹ ಸೆಲ್ಸ್ ಮೆರಿಸ್ಟಮ್ಯಾಟಿಕ್ ಆಗಿರೋದ್ರಿಂದ ಇದನ್ನ ಕಾರ್ಕ್ ಕೇಂಬಿಯಂ ಅಂತ ಕರಿತೇವೆ. ವಾಟ್ ಡು ವಿ ಕಾಲ್ ಇಟ್ ಆಸ್ ಕಾರ್ಕ್ ಕೇಂಬಿಯಂ, ಅಥವಾ ಇದನ್ನ ಫೆಲ್ಲೋಜನ್ ಅಂತಾನು ಕರಿತೇವೆ. ಓಕೆ, ವಿಲ್ ಕಾಲ್ ಇಟ್ ಆಸ್ ಕಾರ್ಕ್ ಕೇಂಬಿಯಂ ಅಥವಾ ಫೆಲ್ಲೋಜನ್ ಅಂತ ಇದನ್ನು ನಾವು ಕರೀತೇವೆ. ಕಾರ್ಕ್ ಕೇಂಬಿಯಂ ಆರ್ ಫೆಲ್ಲೋಜನ್. ನಿಮಗೆ ಈಗ ಗೊತ್ತಿದೆ ವಾಸ್ಕ್ಯುಲಾರ್ ಕೇಂಬಿಯಂ ಏನು ಮಾಡಿದೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ. ಬಿಫೋರ್ ದಟ್ ಐ ಟೆಲ್ ಯು ಕಾರ್ಕ್ ಕೇಂಬಿಯಂ ಹೇಗಿರುತ್ತೆ. ಕಾರ್ಕ್ ಕೇಂಬಿಯಂ ಇಸ್ ಅ ಫ್ಯೂ ಲೇಯರ್ಸ್ ಥಿಕ್, 1ರಿಂದ 3 ಲೇಯರ್ಸ್ವರೆಗೂ ಇರುತ್ತೆ ಅಷ್ಟೇ. ಓಕೆ, ಕಾರ್ಕ್ ಕೇಂಬಿಯಂ ಇಸ್ ಅ ಫ್ಯೂ ಲೇಯರ್ಸ್ ಥಿಕ್. ಇದರ ಸೆಲ್ಸ್ ಹೇಗಿರುತ್ತೆ ಅಂದರೆ, ದ ಸೆಲ್ಸ್ ವಿಲ್ ಹ್ಯಾವ್ ವೆರಿ ಥಿನ್ ಸೆಲ್ ವಾಲ್. ಓಕೆ, ಸೆಲ್ಸಿನ ಸೆಲ್ ವಾಲ್ ತುಂಬ ಥಿನ್ ಆಗಿರುತ್ತೆ. ಮತ್ತೆ ಇದರ ಶೇಪ್ ಹೇಗಿರುತ್ತೆ ಅಂದರೆ, ದೇ ವಿಲ್ ಬಿ ರೆಕ್ಟ್ಯಾಂಗ್ಯುಲಾರ್ ಸೆಲ್ಸ್ ಆಗಿರುತ್ತೆ. ಓಕೆ, ಸೊ ಕಾಂಪ್ಯಾಕ್ಟ್ಲಿ ಪಕ್ಕದಲ್ಲೇ ಅರೇಂಜ್ ಆಗಿರುತ್ತೆ, ಕಾಂಪ್ಯಾಕ್ಟ್ಲಿ ಅರೇಂಜ್. ಸೆಲ್ ವಾಲ್ ವಿಲ್ ಹ್ಯಾವ್ ಥಿನ್, ಸೆಲ್ ವಾಲ್ ವಿಲ್ ಬಿ ಥಿನ್. ಓಕೆ, ಥಿನ್ ಸೆಲ್ ವಾಲ್ ಇರುತ್ತೆ. ಮತ್ತೆ ದಿ ಸೆಲ್ಸ್ ವಿಲ್ ಬಿ ರೆಕ್ಟ್ಯಾಂಗ್ಯುಲಾರ್ ಆಗಿ ಇರುತ್ತೆ. ಆಯ್ತಾ. ಸೊ 1 to few ಲೇಯರ್ಸ್ ಥಿಕ್ ಅಷ್ಟೇ, 1ರಿಂದ ಒಂದು ಸ್ವಲ್ಪ ಲೇಯರ್ಸ್ ಅಷ್ಟೇ ಥಿಕ್ ಆಗಿ ಇರುತ್ತೆ ಈ ಕಾರ್ಕ್ ಕೇಂಬಿಯಂ. ಈಗ ವಾಸ್ಕ್ಯುಲಾರ್ ಕೇಂಬಿಯಂ ಏನು ಕೆಲಸ ಮಾಡಿತ್ತು ಹೇಳಿ, ಸೆಲ್ಸನ್ನು ಆ್ಯಡ್ ಆನ್ ಮಾಡ್ತಾ ಹೋಗಿತ್ತು. ಕಟ್ಟಿಂಗ್ ಆಫ್ ಸೆಲ್ಸ್ ಅಲ್ವಾ, ಈ ಕಡೆಗೂ ಸೆಲ್ಸನ್ನು ಆ್ಯಡ್ ಮಾಡ್ತಿತ್ತು, ಈ ಕಡೆಗೂ ಸೆಲ್ಸನ್ನು ಆ್ಯಡ್ ಮಾಡ್ತಿತ್ತು ತಾನೆ ವಾಸ್ಕ್ಯುಲಾರ್ ಕೇಂಬಿಯಂ. ಅದೇ ತರಹ ಕಾರ್ಕ್ ಕೇಂಬಿಯಂ ಕೂಡ ಸೆಲ್ಸನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ. ಓಕೆ, ಕಾರ್ಕ್ ಕೇಂಬಿಯಂ ಕೂಡ ಸೆಲ್ಸನ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಈ ಕಡೆಗೂ ಸೆಲ್ಸನ್ನ ಆ್ಯಡ್ ಮಾಡುತ್ತೆ,
there shouldn't be intercellular spaces here now. ಯಾಕೆ ಅಂತ I'll tell you. ಆಯ್ತಾ, ಹೊರಗಡೆಗೆ ಆ್ಯಡ್ ಮಾಡ್ತು. ಈ ಹೊರಗಡೆಗೆ ಆ್ಯಡ್ ಮಾಡಿರುವ ಸೆಲ್ಸ್ ಇದೆಯಲ್ಲ, ಇದನ್ನು ನಾವು ಕಾರ್ಕ್ ಅಥವಾ ಫೆಲ್ಲಮ್ ಅಂತ ಕರಿತೇವೆ. ಏನಂತ ಕರಿತೇವೆ? ದಿಸ್ ಇಸ್ ಕಾಲ್ಡ್ ಅಸ್ ಹೊರಗಡೆ. ನೋಡಿ, ಕಾರ್ಕ್ ಕೇಂಬಿಯಂ ಜಸ್ಟ್ ಲೈಕ್ ವ್ಯಾಸ್ಕ್ಯುಲರ್ ಕೇಂಬಿಯಂ, ಅದು ಮೆರಿಸ್ಟಮ್ಯಾಟಿಕ್. ಓಕೆ, ಕಾರ್ಕ್ ಕೇಂಬಿಯಂ ಇಸ್ ಮೆರಿಸ್ಟಮ್ಯಾಟಿಕ್. ಇಟ್ ಕೀಪ್ಸ್ ಆ್ಯಡಿಂಗ್ ಸೆಲ್ಸನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ. ಓಕೆ, ಯಾವ ಕಡೆಗೆ ಆ್ಯಡ್ ಮಾಡುತ್ತೆ? ಹೊರಗಡೆಗೂ ಹೊಸ ಸೆಲ್ಸನ್ನ ಆ್ಯಡ್ ಮಾಡುತ್ತೆ, ಒಳಗಡೆಗೂ ಹೊಸ ಸೆಲ್ಸನ್ನ ಆ್ಯಡ್ ಮಾಡುತ್ತೆ. ಈ ಹೊರಗಡೆಗೆ ಆ್ಯಡ್ ಮಾಡಿರುವಂತಹ ಸೆಲ್ಸನ್ನು ಕಾರ್ಕ್ ಅಂತ ನಾವು ಕರಿತೇವೆ, ಅಥವಾ ಅದನ್ನು ಫೆಲ್ಲಮ್ ಅಂತಲೂ ಕರೀತಾರೆ. ಓಕೆ, ಕಾರ್ಕ್ ಅಥವಾ ಫೆಲ್ಲಮ್. ನಿಮಗೆ ಕಾಣ್ತಾ ಇದೆ, ನಾನು ಈ ಸೆಲ್ಸನ್ನು ಪರ್ಪಸ್ಫುಲಿ ಸ್ವಲ್ಪ ದಪ್ಪ ಬರೆದಿದ್ದೇನೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಇರುವಂಥ ಈ ಕಾರ್ಕಲ್ಲಿ ಇರುವಂಥ ಸೆಲ್ಸಲ್ಲಿ ದೇರ್ ಇಸ್ ಸುಬೇರಿನ್ ಡೆಪಾಸಿಷನ್. ಓಕೆ, ಕಾರ್ಕ್ ಸೆಲ್ಸ್ ಇದೆಯಲ್ಲ, ಆ ಕಾರ್ಕ್ ಸೆಲ್ಸ್ನ ಸೆಲ್ ವಾಲ್ನ ಮೇಲೆ ಸುಬೇರಿನ್ ಡೆಪಾಸಿಷನ್ ಇರುತ್ತೆ. ಸುಬೇರಿನ್ ಡೆಪಾಸಿಷನ್ ಇರೋದ್ರಿಂದ ಓಕೆ, ಇಟ್ ಇಸ್ ಇಂಪರ್ವಿಯಸ್ ಟು ವಾಟರ್. ಅಂದರೆ ಯಾವುದೇ ಕಾರಣಕ್ಕೂ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಓಕೆ, ನೀರನ್ನು ತಗೊಳ್ಳೋದಿಲ್ಲ. ಇಟ್ ಇಸ್ ಇಂಪರ್ವಿಯಸ್. ಮೂವ್ಮೆಂಟ್ ಆಫ್ ವಾಟರ್ ನಡೆಯೋದಿಲ್ಲ ಅಲ್ಲಿ. ಇಟ್ ಇಸ್ ಇಂಪರ್ವಿಯಸ್ ಟು ವಾಟರ್. ಸೊ ಇದು ನಿಮಗೆ ನೀಟಲ್ಲಿ ಮತ್ತೆ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ನೀಟ್ ಕ್ಲಾಸಸ್ಸಲ್ಲಿ ಕಾರ್ಕ್ ಇದೆಯಲ್ಲ, ಇದನ್ನು ಹಳೇ ಕಾಲದಲ್ಲಿ ಬಾಟಲಿನ ಮುಚ್ಚಳಗಳು ಮಾಡೋಲ್ಲಿ ಯೂಸ್ ಮಾಡ್ತಿದ್ರಂತೆ. ಓಕೆ, ಬಾಟಲ್ಸಿನ ಮುಚ್ಚಳಕ್ಕೆ ಕಾರ್ಕ್ ಅಂತ ಈಗಲೂ ಕರೀತಾರೆ. ಸೊ ಆ ಕಾರ್ಕ್ ಅಂದರೆ ಇದೇ ವುಡ್ಡಿನ ಪೀಸನ್ನು ಯೂಸ್ ಮಾಡೋದು. ಯಾಕೆ ಅಂದರೆ ಮಾಯ್ಶ್ಚರ್ನ ತಗೊಳ್ಳೋದಿಲ್ಲ, ಇಂಪರ್ವಿಯಸ್ ಟು ವಾಟರ್. ಸೊ ಯು ಕ್ಯಾನ್ ಕೀಪ್ ಎನಿಥಿಂಗ್ ಇನ್ಸೈಡ್ ದ ಬಾಟಲ್ ಇನ್ ಏರ್ ಟೈಟ್ ಕಂಡೀಷನ್ಸ್ ಅಲ್ವಾ. ಮಾಯ್ಶ್ಚರ್ ಸಿಗೋದಿಲ್ಲ. ಏರ್ ಟೈಟ್ ಕಂಡೀಷನ್ಸಲ್ಲಿ ಬಾಟಲಲ್ಲಿ ಹಳೆ ಕಾಲದಲ್ಲಿ ಇಡಲಿಕ್ಕೆ ಈ ಥರ ಕಾರ್ಕ್ಸನ್ನು ಯೂಸ್ ಮಾಡ್ತಿದ್ರಂತೆ. ಓಕೆ, ಸೊ ಕಾರ್ಕ್ ಹ್ಯಾಸ್ ವಾಲ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸುಬೇರಿನ್. ಓಕೆ, ಸೆಲ್ ವಾಲ್ ಸುಬೇರಿನ್ ಇರುತ್ತೆ ಅಲ್ಲಿ, ವಿಚ್ ಮೇಕ್ಸ್ ಇಟ್ ಇಂಪರ್ವಿಯಸ್ ಟು ವಾಟರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ಈಸ್ ಅಬೌಟ್ ಕಾರ್ಕ್. ಕಾರ್ಕ್ ಕೇಂಬಿಯಂ ಹೊರಗಡೆ ಆ್ಯಡ್ ಮಾಡಿರುವ ಸೆಲ್ ಕಾರ್ಕ್ ಸೆಲ್ಸ್, ಅಥವಾ ಅದನ್ನು ಫೆಲ್ಲಮ್ ಅಂತಾನೂ ಕರೀತಾರೆ. ಸೊ ಸೆಲ್ಸ್ ಹಿಯರ್ ಆರ್ ಡೆಪಾಸಿಟೆಡ್ ವಿತ್ ಸುಬೇರಿನ್ ವಿಚ್ ಮೇಕ್ಸ್ ಇಟ್ ಇಂಪರ್ಮಿಯಬಲ್ ಟು ವಾಟರ್. ಓಕೆ, ಕಾರ್ಕ್ ಕೇಂಬಿಯಂ ಒಳಗಡೆಗೂ ಸೆಲ್ಸ್ ಆ್ಯಡ್ ಮಾಡುತ್ತೆ. ಸೊ ಈ ಒಳಗಡೆಗೆ ಆ್ಯಡ್ ಮಾಡುವಂತಹ ಸೆಲ್ಸ್ ಇದೆಯಲ್ಲ, ಲೈಕ್ ದಿಸ್. ಓಕೆ, ಈ ಒಳಗಡೆಗೆ ಆ್ಯಡ್ ಮಾಡಿರುವ ಸೆಲ್ಸನ್ನು ನಾವು ಏನಂತ ಕರಿತೇವೆ? ಇದು ಕಾರ್ಟೆಕ್ಸ್ ರೀಜನ್ ಅಲ್ವಾ. ಸೊ ದಿಸ್ ಇಸ್ ಸೆಕೆಂಡರಿ ಕಾರ್ಟೆಕ್ಸ್. ನೋಡಿ, ಎಕ್ಸಾಮಲ್ಲಿ ಹೀಗೆ ಬರಿಬೇಡಿ, ಇಟ್ ಟೇಕ್ಸ್ ಟೈಮ್ ಅಂತ ನಾನು ಹೀಗೆ ಬರೀತಿದ್ದೇನೆ ಅಷ್ಟೇ. ಯು ಹ್ಯಾವ್ ಟು ರೈಟ್ SECONDARY. ಓಕೆ, ಸೆಕೆಂಡರಿ ಕಾರ್ಟೆಕ್ಸ್, ಅಥವಾ ಇದನ್ನು ಫೆಲ್ಲೋಡರ್ಮ್ ಅಂತಾನೂ ಕರೀತಾರೆ. ಓಕೆ, ಇದನ್ನು ಫೆಲ್ಲೋಡರ್ಮ್ ಅಂತಾನೂ ಕರೀತಾರೆ, ಸೆಕೆಂಡರಿ ಕಾರ್ಟೆಕ್ಸ್ ಅಂತಾನೂ ಕರೀತಾರೆ. ಅರ್ಥ ಆಗ್ತಿದೆ ಅಲ್ವಾ? ನಾನು ಮೊನ್ನೆ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಟ್ಟಿರೋದು ಸೆಕೆಂಡರಿ ಗ್ರೋತ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಹಿಯರ್. ಇಂಟ್ರಾಸ್ಟೀಲಾರ್ ಸೆಕೆಂಡರಿ ಗ್ರೋತನ್ನು ಹೇಳ್ಕೊಟ್ಟಿದ್ದೇನೆ. ಇವತ್ತು ಏನು ಹೇಳ್ತಿದ್ದೇನೆ ಅಂದರೆ, ಇಲ್ಲಿ ಹೊಸ ಸೆಲ್ಸ್ ಆ್ಯಡ್ ಆಗಿರೋದ್ರಿಂದ ಹೊರಗಡೆ ಇರುವ ಸೆಲ್ಸ್ನ ಮೇಲೆ ಪ್ರೆಷರ್ ಬಿದ್ದು ಹೊರಗಡೆಯ ಎಪಿಡರ್ಮಿಸ್ ಲೇಯರ್ ಹೀಗೆ ರಪ್ಚರ್ ಆಗ್ತಾ ಹೋಗುತ್ತೆ. ಅದನ್ನು ಹಾಗೆ ಗಿಡ ಬಿಡೋ ಹಾಗಿಲ್ಲ. ಇಟ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್ ಬೈ ಪ್ರೊಟೆಕ್ಟಿವ್ ಲೇಯರ್ಸ್. ಓಕೆ, ರೀಪ್ಲೇಸ್ಡ್ ಬೈ ಪ್ರೊಟೆಕ್ಟಿವ್ ಲೇಯರ್ಸ್ ಅಂದರೆ ಯಾರಾದರೂ ಆ ಹೊಸ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡಲೇಬೇಕಲ್ವಾ. ಆ ಹೊಸ ಸೆಲ್ಸನ್ನು ಪ್ರೊಡ್ಯೂಸ್ ಯಾರು ಮಾಡ್ತಾರೆ? ಕಾರ್ಟೆಕ್ಸ್ ರೀಜನಲ್ಲಿ ಕೆಲವು ಪ್ಯಾರನ್ಕೈಮಾ ಸೆಲ್ಸ್ ದೇ ಗೆಟ್ ಮಾಡಿಫೈಡ್. ಓಕೆ, ಅವರು ಚೇಂಜ್ ಆಗಿ ಕೆಲವು ಪ್ಯಾರನ್ಕೈಮಾ ಸೆಲ್ಸ್ ಮಾಡಿಫೈ ಆಗಿ ದೇ ಬಿಕಮ್ ಕಾರ್ಕ್ ಕೇಂಬಿಯಂ ಅಥವಾ ಫೆಲ್ಲೋಜನ್. ಓಕೆ, ಕಾರ್ಕ್ ಕೇಂಬಿಯಂ ಅಥವಾ ಫೆಲ್ಲೋಜನ್ ಆಗಿ ಡೆವಲಪ್ ಆಗುತ್ತೆ. ನಾವು ದಿಸ್ ಇಸ್ ಮೆರಿಸ್ಟಮ್ಯಾಟಿಕ್, ಅಂದರೆ ದೇ ಪ್ರೊಡ್ಯೂಸ್ ಸೆಲ್. ಓಕೆ, ದಿಸ್ ಕಾರ್ಕ್ ಕೇಂಬಿಯಂ ಪ್ರೊಡ್ಯೂಸಸ್ ಅಥವಾ ಕಟ್ಸ್ ಆಫ್ ಸೆಲ್ ಆನ್ ಬೋತ್ ದ ಸೈಡ್ಸ್. ಎರಡೂ ದಿಕ್ಕಿನಲ್ಲೂ ಸೆಲ್ಸನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಹೊರಗಡೆಗೆ ಆ್ಯಡ್ ಮಾಡಿರುವಂಥ ಸೆಲ್ಸನ್ನು ಕಾರ್ಕ್ ಅಥವಾ ಫೆಲ್ಲಮ್ ಅಂತ ಕರಿತೇವೆ.
ಒಳಗಡೆಗೆ ಆ್ಯಡ್ ಮಾಡಿರುವಂಥ ಸೆಲ್ಸ್ನ ಸೆಕೆಂಡರಿ ಕಾರ್ಟೆಕ್ಸ್ ಅಥವಾ ಫೆಲ್ಲೋಡರ್ಮ್ ಅಂತ ಕರಿತೇವೆ. ಐ ಟೋಲ್ಡ್ ಯು ಇಲ್ಲಿ ಸೆಲ್ಸ್ ಆರ್ ಡಿಪಾಸಿಟೆಡ್ ವಿತ್ ಸುಬೇರಿನ್, ಬಟ್ ಇಲ್ಲಿಗೆ ಬಂದಾಗ ಸೆಕೆಂಡರಿ ಕಾರ್ಟೆಕ್ಸ್ಗೆ ಬಂದಾಗ ದೀಸ್ ಆರ್ ಪ್ಯಾರನ್ಕೈಮಾ ಸೆಲ್ಸ್ ವಿತ್ ಇಂಟರ್ಸೆಲ್ಯುಲರ್ ಸ್ಪೇಸಸ್. ಓಕೆ, ಇದು ಬರೀ ಮಾಮೂಲಿ ಪ್ಯಾರನ್ಕೈಮಾ ಸೆಲ್ಸ್ ವಿತ್ ಇಂಟರ್ಸೆಲ್ಯುಲರ್ ಸ್ಪೇಸಸ್, ಸೆಕೆಂಡರಿ ಕಾರ್ಟೆಕ್ಸ್. ಈಗ ನಾವು ಈ ಫೆಲ್ಲಮ್, ಫೆಲ್ಲೋಜನ್, ಫೆಲ್ಲೋಡರ್ಮ್ ಇದು ಮೂರನ್ನ ಇನ್ನು ಒಟ್ಟಿಗೆ ಸೇರಿ ಇದನ್ನ ನಾವು ಪೆರಿಡರ್ಮ್ ಅಂತ ಕರಿತೇವೆ. ಓಕೆ, ಗಿಡಗಳಲ್ಲಿ ಫೆಲ್ಲಮ್, ಫೆಲ್ಲೋಜನ್, ಫೆಲ್ಲೋಡರ್ಮ್ ಗೊತ್ತಾಯ್ತಲ್ವಾ? ಇದು 3 ಲೇಯರ್ಸ್, ಫೆಲ್ಲಮ್, ಫೆಲ್ಲೋಜನ್, ಫೆಲ್ಲೋಡರ್ಮ್. ಈ 3 ಲೇಯರನ್ನು ಏನಂತ ಕರಿತೇವೆ? ಪೆರಿಡರ್ಮ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 1 ಮಾರ್ಕ್. ಯೂಶ್ವಲಿ ಕೇಳ್ತಿರ್ತಾರೆ ವಾಟ್ ಇಸ್ ಪೆರಿಡರ್ಮ್ ಅಂತ. ಸೊ ಯು ಹ್ಯಾವ್ ಟು ರೈಟ್ ದ ಫೆಲ್ಲಮ್, ಫೆಲ್ಲೋಜನ್ ಆ್ಯಂಡ್ ಫೆಲ್ಲೋಡರ್ಮ್ ಆರ್ ಟುಗೆದರ್ ಟರ್ಮ್ಡ್ ಆಸ್ ಪೆರಿಡರ್ಮ್ ಅಂತ ನಾವು ಕರಿತೇವೆ. ಈ ಪೆರಿಡರ್ಮ್ ಅಂತ ನಾನು ಏನು ಹೇಳಿದ್ನಲ್ಲ, ಇದು ಕಂಟಿನ್ಯೂಸ್ ಆಗಿ ಬ್ರೇಕ್ ಆಗ್ತಾನೆ ಇರ್ತಾರೆ. ಅಂದರೆ ಈ ಔಟರ್ ಮೋಸ್ಟ್ ಲೇಯರ್ ಇದೆಯಲ್ಲ, ಈ ಔಟರ್ ಮೋಸ್ಟ್ ಇಲ್ಲಿ ಹೊಸ ಹೊಸ ಸೆಲ್ಸ್ ಆ್ಯಡ್ ಆದ ಹಾಗೆ ಆ ಕಾರ್ಕ್ ಫೆಲ್ಲಮ್ ರೀಜನ್ ಇರತ್ತಲ್ಲ, ಆ ಕಾರ್ಕ್ ರೀಜನ್ ಏನಾಗ್ತಾ ಹೋಗುತ್ತೆ? ಬ್ರೇಕ್ ಡೌನ್ ಆಗ್ತಾನೆ ಇರತ್ತೆ. ಆಮೇಲೆ ಅದು ನಿಧಾನಕ್ಕೆ ಏನಾಗ್ತಾ ಹೋಗುತ್ತೆ? ಮರದಿಂದ ದಿಸ್ ಸ್ಲಾ ಆಫ್ ಅಂದರೆ ಪೀಲ್ ಆಗ್ತಾ ಹೋಗುತ್ತೆ, ಬಿದ್ದು ಹೋಗ್ತಾ ಬರುತ್ತೆ, ಉದುರ್ತಾ ಹೋಗುತ್ತೆ. ಓಕೆ, ಉದುರ್ತಾ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು, ಬಾರ್ಕ್ ಅಂತ ಕರಿತೇವೆ ಅಲ್ವಾ ನಾವು ಮರಗಳಲ್ಲಿ. ಬಾರ್ಕ್, ಹೊರಗಡೆ ಬಾರ್ಕ್ ಪೀಲ್ ಆಫ್ ಆಗೋದು ಅಥವಾ ಬ್ರೇಕ್ ಡೌನ್ ಆಗಿ ಉದುರುತ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿರಬಹುದು. ಹಾಗಾದ್ರೆ ಬಾರ್ಕ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ಬಾರ್ಕ್ ಆಕ್ಚುಲಿ ನಾವು ಹೇಗೆ ಡಿಫೈನ್ ಮಾಡ್ತೇವೆ ಗೊತ್ತಾ? ಬಾರ್ಕ್ ಅಂತ ಬಂದಾಗ ಈ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇದಲ್ವಾ, ಇದರ ಹೊರಗಡೆ ಏನೇನು ಬರುತ್ತೋ, ಅಂದರೆ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇಲ್ಲಿದೆ, ಇದ್ರ ಹೊರಗಡೆ ಏನೇನು ಬರುತ್ತೋ ಇದಿಷ್ಟನ್ನು ಬಾರ್ಕ್ ಅಂತ ಕರಿತೇವೆ. ರಿಮೆಂಬರ್, ಓಕೆ? ವ್ಯಾಸ್ಕ್ಯುಲಾರ್ ಕೇಂಬಿಯಂನ ಹೊರಗಡೆ, ವ್ಯಾಸ್ಕ್ಯುಲಾರ್ ಕೇಂಬಿಯಂನ ಹೊರಗಡೆ ಯಾವ ರೀಜನ್ಸ್ ಬರುತ್ತೋ ಅದಷ್ಟನ್ನ ಬಾರ್ಕ್. ಹಾಗಾದ್ರೆ ಆ್ಯಕ್ಚುಲಿ ಏನಿದೆ ಇಲ್ಲಿ? ಒಂದು ವ್ಯಾಸ್ಕ್ಯುಲಾರ್ ಕೇಂಬಿಯಂ ಆಗ್ತಿದ್ದ ಹಾಗೆ ಇರೋದು ಸೆಕೆಂಡರಿ ಫ್ಲೋಯಮ್ ಅಲ್ವಾ? ಆಮೇಲೆ ಅದರ ಹೊರಗಡೆ ಏನಿದೆ? ಅದರ ಹೊರಗಡೆ ಇರೋದು ಇದೆ ಸೆಕೆಂಡರಿ ಕಾರ್ಟೆಕ್ಸ್, ಆಮೇಲೆ ಕಾರ್ಕ್ ಕೇಂಬಿಯಂ, ಆಮೇಲೆ ಕಾರ್ಕ್. ಇದೇ ಲೇಯರ್ಸ್ ತಾನೆ ಹೊರಗಡೆ ಇರೋದು, ಹೌದು ಅಲ್ವಾ? ಸೊ ವ್ಯಾಸ್ಕ್ಯುಲಾರ್ ಕೇಂಬಿಯಂ, ಅದರ ಹೊರಗಡೆ ಸೆಕೆಂಡರಿ ಫ್ಲೋಯಮ್, ಸೆಕೆಂಡರಿ ಫ್ಲೋಯಮ್ನ ಮೇಲ್ಗಡೆ ಸೆಕೆಂಡರಿ ಕಾರ್ಟೆಕ್ಸ್, ಸೆಕೆಂಡರಿ ಕಾರ್ಟೆಕ್ಸ್ನ ಮೇಲ್ಗಡೆ ಕಾರ್ಕ್ ಕೇಂಬಿಯಂ, ಕಾರ್ಕ್ ಕೇಂಬಿಯಂನ ಮೇಲ್ಗಡೆ ಕಾರ್ಕ್. ಇದು ಮೂರನ್ನು ಸೇರಿ ನಾನು ಪೆರಿಡರ್ಮ್ ಅಂತ ಕರಿಬಹುದಲ್ವಾ? ಹೇಳಿದ್ದೇನೆ ಅಲ್ವಾ, 3 ಲೇಯರ್ಸನ್ನು ಸೇರಿದರೆ ನಾವು ಪೆರಿಡರ್ಮ್ ಅಂತ ಕರಿತೇವೆ ಅಂತ. ಸೊ ಪೆರಿಡರ್ಮ್ ಪ್ಲಸ್ ಸೆಕೆಂಡರಿ ಫ್ಲೋಯಮ್ ದ್ಯಾಟ್ ಈಸ್ ಈಕ್ವಲ್ ಟು ಓನ್ಲಿ ಬಾರ್ಕ್. ಇದೆ ಬಾರ್ಕ್, ಸರಿನಾ? ಇದೆ ಬಾರ್ಕ್ ಅಂತ ನಾವು ಕರಿತೇವೆ. ಸೊ ಸೆಕೆಂಡರಿ ಫ್ಲೋಯಮ್, ಓಕೆ, ಪ್ಲಸ್ ಪೆರಿಡರ್ಮ್ ಆ ರೀಜನ್. ವ್ಯಾಸ್ಕ್ಯುಲಾರ್ ಕೇಂಬಿಯಂನ ಹೊರಗಡೆ ಬರುವುದೆಲ್ಲದು ಬಾರ್ಕ್ ಅಂತ. ಇಟ್ ಈಸ್ ಆ್ಯಕ್ಚುಲಿ ಅ ನಾನ್ ಟೆಕ್ನಿಕಲ್ ವರ್ಡ್, ಆಯಿತಾ? ತುಂಬ ಜನ ಸೈಂಟಿಸ್ಟ್ ಅದನ್ನು ಒಪ್ಪೋದಿಲ್ಲ, ಬೇರೆಯವರು ಬೇರೆ ಡೆಫಿನೇಷನ್ಸ್ ಬಾರ್ಕಿಗೆ ಕೊಡ್ತಾರೆ, ಬಟ್ ಇದು ಸ್ವಲ್ಪ ಜನ ಆಕ್ಸೆಪ್ಟ್ ಮಾಡುವಂತಹ ಡೆಫಿನೇಷನ್. ಓಕೆ, ಸೊ ಬಾರ್ಕ್ ಅಂದರೆ ವ್ಯಾಸ್ಕ್ಯುಲಾರ್ ಕೇಂಬಿಯಂನ ಹೊರಗಡೆ ಬರುವಂತಹ ಟಿಶ್ಯೂಸ್ ಯಾವುದು ಬರುತ್ತೆ ಅಂತ ಕೇಳಿದ್ರೆ, ಒಂದು ಸೆಕೆಂಡರಿ ಫ್ಲೋಯಮ್ ಬರುತ್ತೆ, ಉಳಿದಂತೆ ಸೆಕೆಂಡರಿ ಕಾರ್ಟೆಕ್ಸ್, ಅದಾದಮೇಲೆ ಕಾರ್ಕ್ ಕೇಂಬಿಯಂ, ಓಕೆ, ಆಮೇಲೆ ಕಾರ್ಕ್ ಬರುತ್ತೆ. ಸೊ ಫೆಲ್ಲಮ್, ಫೆಲ್ಲೋಜನ್, ಫೆಲ್ಲೋಡರ್ಮ್ ಮತ್ತೆ ಸೆಕೆಂಡರಿ ಫ್ಲೋಯಮ್, ಅಥವಾ ಯು ಕ್ಯಾನ್ ಸಿಂಪ್ಲಿ ರೈಟ್ ಸೆಕೆಂಡರಿ ಫ್ಲೋಯಮ್ ಆ್ಯಂಡ್ ಪೆರಿಡರ್ಮ್. ಓಕೆ, ಟುಗೆದರ್ ದೇ ಕಾನ್ಸ್ಟಿಟ್ಯೂಟ್ ಬಾರ್ಕ್ ಅಂತ ನಾವು ಕರಿಬಹುದು. ಈ ಬಾರ್ಕ್ ಅಂತ ನಾನು ಏನು ಹೇಳ್ತೇನೆ, ಇದು ವರ್ಷದ ಮೊದಲಲ್ಲಿ, ಓಕೆ, ಸ್ಟಾರ್ಟಿಂಗ್ ಇನಿಷಿಯಲ್ ಸೀಸನ್ಸಲ್ಲಿ ಪ್ರೊಡ್ಯೂಸ್ ಆಗುವ ಬಾರ್ಕನ್ನು ನಾವು ಅರ್ಲಿ ಬಾರ್ಕ್ ಅಂತ ಕರಿತೇವೆ, ಅಥವಾ ಸಾಫ್ಟ್ ಬಾರ್ಕ್ ಅಂತ ಕರಿತೇವೆ. ಆಮೇಲೆ ಓಕೆ, ವರ್ಷದ ಲೇಟರ್ ಸೀಸನ್ಸಲ್ಲಿ ಬರುವಂತಹ ಬಾರ್ಕನ್ನು ಲೇಟ್ ಬಾರ್ಕ್, ಅಥವಾ ಇದನ್ನು ಹಾರ್ಡ್ ಬಾರ್ಕ್ ಅಂತ. ಬಾರ್ಕ್ ಅಂದರೆ ಇಂಗ್ಲೀಷಲ್ಲಿ ಬೌಬೌ, ಆ ಬಾರ್ಕ್ ಅಲ್ಲ ಇದು. ಓಕೆ, ಟ್ರೀಯಲ್ಲಿ ಔಟರ್ ಮೋಸ್ಟ್ ಲೇಯರ್, ದ್ಯಾಟ್ ಬಾರ್ಕ್ ದಿಸ್ ಇಸ್. ಓಕೆ, ಸೊ ಅರ್ಲಿ ಬಾರ್ಕ್ ಆ್ಯಂಡ್ ಲೇಟ್ ಬಾರ್ಕ್. ಓಕೆ, ಅರ್ಲಿ ಬಾರ್ಕ್ ಅಂದರೆ ಒಂದು ವರ್ಷದ ಇನಿಷಿಯಲ್ ಸೀಸನ್ಸಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಬಾರ್ಕನ್ನು ಅರ್ಲಿ ಬಾರ್ಕ್ ಅಥವಾ ಸಾಫ್ಟ್ ಬಾರ್ಕ್ ಅಂತ ಕರೀತಾರೆ. ಸೊ ಆಮೇಲೆ ಒಂದು ವರ್ಷದ ನಂತರದ ಸೀಸನ್ಗಳಲ್ಲಿ ಬರುವಂಥ ಡೆವಲಪ್ ಆಗುವಂಥ ಬಾರ್ಕನ್ನು ಲೇಟ್ ಬಾರ್ಕ್ ಅಥವಾ ಹಾರ್ಡ್ ಬಾರ್ಕ್ ಅಂತ ಕರೀತಾರೆ. ದ್ಯಾಟ್ ಇಸ್ ಅಬೌಟ್ ದ ಸೆಕೆಂಡರಿ ಗ್ರೋತ್ ಇನ್ ಸ್ಟೆಮ್.
ಓಕೆ, ಸೆಕೆಂಡರಿ ಗ್ರೋತ್ ಇನ್ ಸ್ಟೆಮ್ಮಲ್ಲಿ ಇಷ್ಟು ವಿಷಯ ಇದೆ. ಐ ನೋ ಆಲ್ ದೀಸ್ ಟರ್ಮ್ಸ್ ಆರ್ ನ್ಯೂ ಟು ಯು. ಎಲ್ಲ ವರ್ಡ್ಸ್ ಕೂಡ ನಿಮಗೆ ಹೊಸದು. ಫೆಲ್ಲಮ್, ಫೆಲ್ಲೋಜನ್, ಫೆಲ್ಲೋಡರ್ಮ್ ಯಾವತ್ತೂ ನೀವು ಕೇಳಿಲ್ಲ. ವ್ಯಾಸ್ಕ್ಯುಲಾರ್ ಕೇಂಬಿಯಮ್, ಕಾರ್ಕ್ ಕೇಂಬಿಯಮ್, ಸೆಕೆಂಡರಿ, ಎವ್ರಿಥಿಂಗ್ ಇಸ್ ನ್ಯೂ. ಸೊ ಯು ಹ್ಯಾವ್ ಇನಫ್ ಟೈಮ್. ಅದನ್ನು ನೀವು ಬರೆದು ಓದಿ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಸೊ ಬಯಾಲಜಿ ಅಂದರೆ ಸಬ್ಜೆಕ್ಟೇ ಆಗಿದೆ. ನಂಬರ್ ಆಫ್ ನ್ಯೂ ಟರ್ಮ್ಸನ್ನ ಎವ್ರಿ ಡೇ ನೀವು ಕ್ಲಾಸಲ್ಲಿ ಕಲೀಲೇಬೇಕಾಗತ್ತೆ. ಹಾಗಾಗಿ ಬರೆದು ಅವತ್ತಿಂದ ಅವತ್ತೇ ಓದ್ಕೊಳ್ಳಿ, ಬರೆದು ಕಲಿತಾ ಬನ್ನಿ. ಎವ್ರಿಥಿಂಗ್ ವಿಲ್ ಬಿ ಫೆಮಿಲಿಯರ್. ಹೋಗ್ತಾ ಬರ್ತಾ ನೆನಪಿಸ್ಕೋತಾ ಹೋಗಿ ಅವಾಗ ಇಟ್ ವಿಲ್ ಸ್ಟೇ ಇನ್ ಯೋರ್ ಮೈಂಡ್. ಓಕೆ, ಸರಿ. ಸೊ ಈಗ ಸೆಕೆಂಡರಿ ಗ್ರೋತ್ ಇನ್ ಸ್ಟೆಮ್ ಅಂತ ಬಂದಾಗ ಇಂಟ್ರಾಸ್ಟೀಲರ್ ನಿನ್ನೆ ನಾವು ಕಲ್ತಿರೋದು. ಇವತ್ತು ಸ್ಟೀಲಿಂದ ಹೊರಗಡೆ ಹೇಗೆ ಗ್ರೋತ್ ಆಗತ್ತೆ ಅಂತ ಕಲ್ತಿದ್ದೀವಿ. ಸೊ ದ್ಯಾಟ್ ಇಸ್ ಎಕ್ಸ್ಟ್ರಾಸ್ಟೀಲಾರ್ ಸೆಕೆಂಡರಿ ಗ್ರೋತ್ ಅಂತ ಇದಿಷ್ಟನ್ನ ಹೇಳ್ತಾರೆ. ಇವತ್ತಿನ ಕ್ಲಾಸ್ ನಾವೇನು ಕಲ್ತಿದ್ದೇವಲ್ವಾ, ಇದು ಸ್ಟೀಲಿನ ಹೊರಗಡೆ ಆಗುವಂತಹ ಸೆಕೆಂಡರಿ ಗ್ರೋತ್ ಅಲ್ವಾ. ಸೊ ಅದನ್ನು ಎಕ್ಸ್ಟ್ರಾಸ್ಟೀಲಾರ್ ಸೆಕೆಂಡರಿ ಗ್ರೋತ್ ಅಂತ ಕರೀತಾರೆ. ಆಯಿತಾ. ಇನ್ನು ಒಂದು ಕಾನ್ಸೆಪ್ಟ್ ಈ ಸ್ಟೆಮ್ಮಿಗೆ ಬಂದಾಗ ಇದೆ. ಈಗ ನಾನು ನೋಡಿ ಹೇಳಿದೆ ನಿಮಗೆ, ಕಾರ್ಕ್ ಕೇಂಬಿಯಮ್ ಓಕೆ ಹೊರಗಡೆಗೆ ಏನು ಮಾಡ್ತಾ ಇದೆ, ಕಾರ್ಕ್ ಸೆಲ್ಸನ್ನ ಆ್ಯಡ್ ಮಾಡ್ತಿದೆ ತಾನೆ. ಎಸ್, ಆದರೆ ಕೆಲವು ರೀಜನಲ್ಲಿ ಕೆಲವು ಸರ್ತಿ ಏನು ಮಾಡಿಬಿಡತ್ತೆ, ಎಲ್ಲ ಕಡೆ ಅಲ್ಲ ನೋಡಿ, ಅಷ್ಟು ರಬ್ ಮಾಡಿಲ್ಲ ನಾನು, ಎಲ್ಲ ಕಡೆ ಅಲ್ಲ, ಕೆಲವು ಸರ್ತಿ ಈ ಕಾರ್ಕ್ ಕೇಂಬಿಯಮ್ ಹೊರಗಡೆಗೂ ಕೆಲವು ಪ್ಯಾರನ್ಕೈಮಾ ಸೆಲ್ಸನ್ನ ಆ್ಯಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ್ಯಕ್ಚುಲಿ ಪ್ಯಾರನ್ಕೈಮಾ ಎಲ್ಲಿಗೆ ಆ್ಯಡ್ ಮಾಡ್ಬೇಕು ಹೇಳಿ, ಒಳಗಡೆ ತಾನೆ, ಇಲ್ಲಿಗೆ ತಾನೆ ಪ್ಯಾರನ್ಕೈಮಾ ಆ್ಯಡ್ ಆ್ಯಡ್ ಮಾಡಬೇಕಾಗಿತ್ತು. ಆದರೆ ಕೆಲವು ಸರ್ತಿ ಕೆಲವು ಜಾಗಗಳಲ್ಲಿ ಕಾರ್ಕ್ ಕೇಂಬಿಯಮ್ ಪ್ಯಾರನ್ಕೈಮಾನ ಹೊರಗಡೆ ಆ್ಯಡ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆಸ್ ಅ ರಿಸಲ್ಟ್ ಏನಾಗತ್ತೆ, ಇಲ್ಲಿದ್ದಂತಹ ಎಪಿಡರ್ಮಿಸ್ ಈ ಸೆಲ್ಸ್ ಬರ್ತಿದ್ದ ಹಾಗೆ ಬ್ರೇಕ್ ಆಗತ್ತೆ. ಬ್ರೇಕ್ ಆಗಿ ಇಲ್ಲಿ ಲೆನ್ಸ್ ಶೇಪ್ಡ್ ಓಪನಿಂಗ್ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದ್ಸತಿ ಹೇಳ್ತೇನೆ. ಕಾರ್ಕ್ ಕೇಂಬಿಯಮ್ ಆ್ಯಕ್ಚುಲಿ ಇಲ್ಲಿ ನೋಡಿ ಯಾವ ಥರ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡಿದೆ. ಯು ಕ್ಯಾನ್ ಸಿ ಸೆಲ್ಸ್ ದಟ್ ಆರ್ ಡೆಪಾಸಿಟೆಡ್ ವಿತ್ ಅ ಕಾರ್ಕ್, ಐ ಮೀನ್ ಸುಬೇರಿನ್ ಅಲ್ವಾ. ಸುಬೇರಿನ್ ಡೆಪಾಸಿಷನ್ಸ್ ಇರುವಂಥ ಸೆಲ್ಸನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕಿತ್ತು, ಮಾಡಿದೆ. ಆದರೆ ಕೆಲವು ಕಡೆ ಮಾತ್ರ ಈ ಕಾರ್ಕ್ ಕೇಂಬಿಯಮ್ ಏನು ಮಾಡುತ್ತೆ ಅಂದರೆ ಹೊರಗಡೆಗೂ ಪ್ಯಾರನ್ಕೈಮಾ ಸೆಲ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆಲವು ಜಾಗಗಳಲ್ಲಿ. ಆ ಹೊರಗಡೆ ಪ್ರೊಡ್ಯೂಸ್ ಆಗಿರುವ ಪ್ಯಾರನ್ಕೈಮಾ ಸೆಲ್ಸ್ಗೆ ನಾವು ಕಾಂಪ್ಲಿಮೆಂಟರಿ ಸೆಲ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಕಾಂಪ್ಲಿಮೆಂಟರಿ ಸೆಲ್ಸ್ ಅಂತ ಕರಿತೇವೆ. ಈ ಕಾಂಪ್ಲಿಮೆಂಟರಿ ಸೆಲ್ಸ್ ಏನು ಮಾಡಿಬಿಡತ್ತೆ ಅಂದರೆ ಎಪಿಡರ್ಮಸ್ನ ಮತ್ತೆ ರಪ್ಚರ್, ಬ್ರೇಕ್ ಡೌನ್ ಮಾಡುತ್ತೆ, ವಿಚ್ ರಿಸಲ್ಟ್ಸ್ ಇನ್ ದ ಲೆನ್ಸ್ ಶೇಪ್ಡ್ ಓಪನಿಂಗ್. ಓಕೆ, ಆ ಲೆನ್ಸ್ ಶೇಪ್ಡ್ ಓಪನಿಂಗ್ಗೆ ನಾವು ಲೆಂಟಿಸೆಲ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಲೆನ್ಸ್ ಶೇಪ್ ಓಪನಿಂಗ್ ಆಗತ್ತಲ್ಲ. ಈಗ ಈ ಸೆಲ್ಸ್ ಆ್ಯಡ್ ಆಗಿರೋದ್ರಿಂದ ಎಪಿಡರ್ಮಿಸ್ ಹೇಗಿರೋದು ಬ್ರೇಕ್ ಆಗತ್ತೆ. ಹೀಗೆ ಬ್ರೇಕ್ ಆಗಿ ಏನಾಗತ್ತೆ, ಲೆನ್ಸ್ ಶೇಪ್ ಓಪನಿಂಗ್ ಬರುತ್ತೆ. ಆ ಲೆನ್ಸ್ ಶೇಪ್ ಓಪನಿಂಗಿಗೆ ಲೆಂಟಿಸೆಲ್ಸ್ ಅಂತ ಕರೀತಾರೆ. ಈ ಲೆಂಟಿಸೆಲ್ಸ್ನ ಫಂಕ್ಷನ್ ಏನು ಅಂತ ತುಂಬ ಕಡೆ ಕೇಳಿದ್ದಾರೆ. ಲೆಂಟಿಸೆಲ್ಸ್ ಒಂದು ಗೇಷಿಯಸ್ ಎಕ್ಸ್ಚೇಂಜಲ್ಲಿ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಟ್ರಾನ್ಸ್ಪಿರೇಷನಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಗೇಷಿಯಸ್ ಎಕ್ಸ್ಚೇಂಜ್ ಆ್ಯಂಡ್ ಟ್ರಾನ್ಸ್ಪಿರೇಷನಿಗೆ ಹೆಲ್ಪ್ ಮಾಡುತ್ತೆ ಯಾರು? ಲೆಂಟಿಸೆಲ್ಸ್. ದಟ್ ಈಸ್ ದ ಫಂಕ್ಷನ್ ಆಫ್ ಲೆಂಟಿಸೆಲ್ಸ್. ಹೇಗೆ ಫಾರ್ಮ್ ಆಯಿತು ಗೊತ್ತಲ್ವಾ ನಿಮಗೆ? ಓಕೆ, ಪ್ರೊಡಕ್ಷನ್ ಆಫ್ ಪ್ಯಾರನ್ಕೈಮಾ ಸೆಲ್ಸ್ ಹೊರಗಡೆಗೆ, which results in the rupture of epidermis, okay, leading to lens shaped opening. The lens shaped opening are called lenticels. It helps in exchange of gases and in transpiration. That is about the secondary growth in stem. So secondary growth takes place in two steps. First one is intrastellar secondary growth. Second one is extrastellar secondary growth anta ನಾವು ಕರೀತೇವೆ. Okay, yes, so that is about secondary growth in stem. Next, last concept is secondary growth in root. Very easy idu. Okay, secondary growth in root. Once again I would like to tell you, ಇಲ್ಲೂ ಕೂಡ ಅಷ್ಟೇ, ಡೈಕಾಟ್ಸಲ್ಲಿ ಮಾತ್ರ ಸೆಕೆಂಡರಿ ಗ್ರೋತ್. ಹಾಗಾಗಿ ಡೈಕಾಟ್ ಪ್ಲಾಂಟಿನ ರೂಟಲ್ಲಿ ಮಾತ್ರ ಸೆಕೆಂಡರಿ ಗ್ರೋತ್ ಆಗತ್ತೆ. ಆಯಿತಾ? ಸೊ ಡೈಕಾಟ್ ರೂಟ್ ಅಂತ ಹೇಳಿದಾಗ ನಿಮಗೆ ನೆನಪಾಗಬಹುದು, ನಾನು ಹೊರಗಡೆದೆಲ್ಲ ರೀಜನ್ಸ್ ಬರೆಯೋದಿಲ್ಲ,
ಇಲ್ಲಿ ಮಾತ್ರ ಇದಿಷ್ಟು ಮಾತ್ರ ಬರೀತೇನೆ. ಓಕೆ, ದಟ್ಸ್ ಓಕೆ ಅಲ್ವಾ? ಓಕೆ, ಎಸ್. ಹೀಗಿತ್ತು. ನೀವು ಅನಾಟಮಿ ಕಲ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತಿದ್ದೇನೆ. ಸೊ ಹೀಗೆ ನಾನು ಬರೆದಿದ್ದೆ ಎಂಡೋಡರ್ಮಿಸನ್ನ. ಆಮೇಲೆ ವಿ ಹ್ಯಾಡ್ ರಿಟರ್ನ್ ಅಲ್ವಾ, ನಾವು ಹೇಗೆ ಬರೆದಿದ್ವಿ, ಹೀಗೆ ಬರೆದಿದ್ವಿ ಇದನ್ನು. 4 ಪ್ಯಾಚಸ್ ಅಷ್ಟೇ ಅಲ್ವಾ ಸೆಕೆಂಡರಿಯಲ್ಲಿ, ಐ ಮೀನ್ ಡೈಕಾಟ್ಸಲ್ಲಿ. ಹೀಗೆ ಅಲ್ವಾ, ಹೀಗೆ ಬರೆದಿದ್ದೆ ತಾನೆ. ಸೊ ಫ್ಲೋಯಮ್ಸನ್ನು ನಾನು ಹೀಗೆ ಇರುತ್ತೆ, ಫ್ಲೋಯಮ್ ಇಲ್ಲಿರುತ್ತೆ. ನೆನಪಿದೆ ಅಲ್ವಾ ನಿಮಗೆ? ಡೈಕಾಟ್ ರೂಟ್ ಹೀಗೆ ಬರೆದಿದೆ ಅಲ್ವಾ. ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದ ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್. ನೆನಪಿದೆ ಅಲ್ವಾ? ಆಲ್ಟರ್ನೇಟಿವ್ ಅಲ್ವಾ ಇಲ್ಲಿ, ಝೈಲಮ್ ಫ್ಲೋಯಮ್, ಝೈಲಮ್ ಫ್ಲೋಯಮ್, ಝೈಲಮ್ ಫ್ಲೋಯಮ್ ಹೀಗೆ ಇರುತ್ತೆ ಅಲ್ವಾ ಡೈಕಾಟ್ ರೂಟ್. ಎಸ್, ಈಗ ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ರೂಟ್ ಅಂತ ಬಂದಾಗ ಒನ್ ಥಿಂಗ್ ನಾವು ನೆನ್ಪಿಟ್ಕೋಬೇಕು ನೋಡಿ, ಇಲ್ಲೆಲ್ಲೂ ಕೂಡ ವ್ಯಾಸ್ಕ್ಯುಲರ್ ಕೇಂಬಿಯಂ ಪ್ಯಾಚಸ್ಸಲ್ಲಿ ಕೂಡ ಪ್ರೆಸೆಂಟ್ ಆಗಿಲ್ಲ. ಹಾಗಾಗಿ ರೂಟಿಗೆ ಬಂದಾಗ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಅಂತ ಏನಿದೆಯಲ್ಲ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್. ಓಕೆ, ಅಂದರೆ ಗಿಡ ಹುಡ್ತಾ ಅಲ್ಲಿ ಡೈಕಾಟ್ ಸ್ಟೆಮ್ಮಲ್ಲಾದರೂ ವ್ಯಾಸ್ಕ್ಯುಲರ್ ಬಂಡಲ್ಸ್ನ ಮಧ್ಯೆ ಸ್ವಲ್ಪ ಪ್ಯಾಚಸ್ ಥರನಾದರೂ ಇತ್ತು. ಆದರೆ ರೂಟಿಗೆ ಬಂದಾಗ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇನಿಷಿಯಲಿ ಪ್ಲ್ಯಾಂಟಲ್ಲಿ ಇರೋದೇ ಇಲ್ಲ. ಕಂಪ್ಲೀಟಾಗಿ ಇಟ್ ಇಸ್ ಸೆಕೆಂಡರಿ ಇನ್ ಆರಿಜಿನ್. ಆಯಿತಾ? ಈಗ ಎಲ್ಲಿಂದ ಬರುತ್ತೆ ವ್ಯಾಸ್ಕ್ಯುಲಾರ್ ಕೇಂಬಿಯಂ? ಒಂದು ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇಲ್ಲಿ ಶುರುವಾಗತ್ತೆ, ಬಿಲೋ ದ ಫ್ಲೋಯಮ್. ಈಗ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಫಾರ್ಮೇಷನ್ ಶುರುವಾಯಿತು. ಆಯಿತಾ? ನೆಕ್ಸ್ಟು ಅಬೌವ್ ಇಲ್ಲಿ ಪ್ರೋಟೋಸೈಲಮ್ನ ಮೇಲೆ ಪೆರಿಸೈಕಲ್ ಅಂತ ಒಂದು ರೀಜನ್ ಹೇಳಿದ್ದೆ ನಿಮಗೆ, ನೆನಪಿರಬಹುದು. ಆ ಪೆರಿಸೈಕಲ್ ರೀಜನ್ನ ಕೆಳಗಡೆ, ಪ್ರೋಟೋಸೈಲಮ್ನ ಮೇಲೆ. ಇಲ್ಲೂ ಅಷ್ಟೇ ಫ್ಲೋಯಮ್ನ ಕೆಳಗಡೆ ಶುರುವಾಗತ್ತೆ ವ್ಯಾಸ್ಕ್ಯುಲಾರ್ ಕೇಂಬಿಯಂನ ಫಾರ್ಮೇಷನ್, ಪ್ರೋಟೋಸೈಲಮಿನ ಮೇಲೆ. ಫ್ಲೋಯಮ್ಮಿನ ಕೆಳಗಡೆ, ಪ್ರೋಟೋಸೈಲಮಿನ ಮೇಲೆ, ಫ್ಲೋಯಮ್ ಕೆಳಗಡೆ, ಪ್ರೋಟೋಸೈಲಮಿನ ಮೇಲೆ. ಹೀಗೆ ನೋಡಿ ವ್ಯಾಸ್ಕ್ಯುಲಾರ್ ಕೇಂಬಿಯಮಿನ ಫಾರ್ಮೇಷನ್ ಶುರುವಾಯಿತು. ನಿಧಾನಕ್ಕೆ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಹೀಗೆ ಡೆವಲಪ್ ಆಗಲಿಕ್ಕೆ ಶುರುವಾಗತ್ತೆ. ಹೀಗೆ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಹೀಗೆ ಬರೀತೀನಿ, ಇಲ್ಲಿ ಶುರುವಾಯಿತು. ಹೀಗೆ ಯು ಕ್ಯಾನ್ ಸಿ ದ ಫಾರ್ಮೇಷನ್. ದಿಸ್ ಇಸ್ ವ್ಯಾಸ್ಕ್ಯುಲಾರ್ ಕೇಂಬಿಯಂ ನಾವು. ಓಕೆ, ವ್ಯಾಸ್ಕ್ಯುಲಾರ್ ಕೇಂಬಿಯಂ ಹೀಗೆ ವೇವಿಯಾಗಿ ಫಾರ್ಮೇಷನ್ ಎಲ್ಲಿ ಆಯಿತು ಅಂತ ಗೊತ್ತಲ್ವಾ ನಿಮಗೆ? ನೆನ್ಪಿಟ್ಕೊಳ್ಳಿ, ಸ್ವಲ್ಪನೇ ಸ್ವಲ್ಪ ಇರೋದು ಇಲ್ಲಿ ಕಲೀಲಿಕ್ಕೆ. ರೂಟಿಗೆ, ಡೈಕಾಟ್ ರೂಟಿಗೆ ಬಂದಾಗ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್. ಯಾವುದೇ ಕಾರಣಕ್ಕೂ ಸಣ್ಣ ರೂಟಿನ ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯೆ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಇರಲೇ ಇಲ್ಲ. ಈಗ ಸೆಕೆಂಡರಿ ಗ್ರೋತ್ ಶುರು ಮಾಡಬೇಕು ಅಂತ ಆದಾಗ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಡೆವಲಪ್ ಆಗುತ್ತೆ. ಎಲ್ಲಿ? ಫ್ಲೋಯಮ್ಮಿನ ಕೆಳಗಡೆ, ಪ್ರೋಟೋಸೈಲಮ್ಮಿನ ಮೇಲ್ಗಡೆ. ಓಕೆ, ಅಂದರೆ ಪೆರಿಸೈಕಲ್ ರೀಜನ್ ಹತ್ರ. ಫ್ಲೋಯಮ್ ಕೆಳಗಡೆ, ಪ್ರೋಟೋಸೈಲಮ್ನ ಮೇಲ್ಗಡೆ. ಆಮೇಲೆ ನಿಧಾನಕ್ಕೆ ಹೀಗೆ ಜಾಯಿನ್ ಆಗಿ ದೇ ಫಾರ್ಮ್ ಅ ವೇವಿ ರಿಂಗ್ ಲೈಕ್ ಸ್ಟ್ರಕ್ಚರ್. ಓಕೆ, ಒಂದು ವೇವಿ ಸ್ಟ್ರಕ್ಚರ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ವೇವಿ ಸ್ಟ್ರಕ್ಚರ್ ನಿಧಾನಕ್ಕೆ ಆಮೇಲೆ ಏನಾಗ್ತಾ ಬರುತ್ತೆ, ಹಿಂದೆ ಹಿಂದೆ ಬಂದು ಇಟ್ ಫಾರ್ಮ್ಸ್ ಅ ಸರ್ಕ್ಯುಲಾರ್ ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಗತ್ತೆ. ಓಕೆ, ಆಮೇಲೆ ಇದು ನಿಧಾನಕ್ಕೆ ಸುಮಾರು ಡೆವಲಪ್ ಆಗಿ ಇವರೆಲ್ಲ ಹಿಂದೆ ಹೋಗ್ತಾ ಬರ್ತಾರೆ. ಆಮೇಲೆ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅ ಸರ್ಕ್ಯುಲಾರ್ ಕೇಂಬಿಯಲ್ ರಿಂಗ್. ಒಂದ್ಸರ್ತಿ ಸರ್ಕ್ಯುಲರ್ ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಯಿತು ಅಂದರೆ ಉಳಿದಿದ್ದು ಎಲ್ಲ ಸ್ಟೆಪ್ಸು ಸೇಮ್ ನಾವು ಸ್ಟೆಮ್ಮಲ್ಲಿ ಹೇಗೆ ಕಲ್ತಿದ್ವಲ್ಲ ಹಾಗೆ. ಓಕೆ, ಕೇಂಬಿಯಂ ಸ್ಟಾರ್ಟ್ಸ್ ಕಟ್ಟಿಂಗ್ ಆಫ್ ಸೆಲ್ಸ್ ಆನ್ ಬೋತ್ ದ ಡೈರೆಕ್ಷನ್. ಒಳಗಡೆಗೆ ಆ್ಯಡ್ ಮಾಡೋದೆಲ್ಲ ಝೈಲಮ್, ಸೆಕೆಂಡರಿ ಝೈಲಮ್ ಆಗುತ್ತೆ. ಹೊರಗಡೆಗೆ ಆ್ಯಡ್ ಮಾಡೋದೆಲ್ಲ ಸೆಕೆಂಡರಿ ಫ್ಲೋಯಮ್ ಆಗಿ ಡೆವಲಪ್ ಆಗುತ್ತೆ. ಈ ಥರ ರೂಟ್ಸ್ ಸೆಕೆಂಡರಿ ಗ್ರೋತನ್ನು ತೋರಿಸತ್ತೆ. ಇಷ್ಟೆ, ಅರ್ಥ ಆಯ್ತಲ್ವಾ? ಓಕೆ, ಇದು ನಿಧಾನಕ್ಕೆ ಏನಾಗಬೇಕು, ನೆಕ್ಸ್ಟು
ಕಾನ್ಸೆಂಟ್ರಿಕ್ ರಿಂಗ್ ನೀಟಾಗಿ ಒಂದು ರಿಂಗ್ ಆಗುತ್ತೆ. ರಿಂಗ್ ಫಾರ್ಮೇಷನ್ ಆದಮೇಲೆ ಇಟ್ ಸ್ಟಾರ್ಟ್ಸ್ ಕಟ್ಟಿಂಗ್ ಆಫ್ ಸೆಲ್ಸ್. ಕಟ್ಟಿಂಗ್ ಆಫ್ ಅಂದರೆ ಎರಡೂ ಕಡೆಗೆ ಸೆಲ್ಸನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ. ಒಳಗಡೆ ಆ್ಯಡ್ ಮಾಡಿರೋದು ಸೆಕೆಂಡರಿ ಝೈಲಮ್ ಆಗಿ ಡೆವಲಪ್ ಆಗುತ್ತೆ, ಹೊರಗಡೆಗೆ ಆ್ಯಡ್ ಮಾಡಿರುವ ಸೆಕೆಂಡರಿ ಫ್ಲೋಯಮ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಹೀಗೆ ರೂಟ್ ಕೂಡ ಏನಾಗ್ತಾ ಹೋಗುತ್ತೆ, ಗರ್ತಲ್ಲಿ ಜಾಸ್ತಿ ಆಗ್ತಾ, ಇದು ಎಲ್ಲ ಹೊಸ ಹೊಸ ಸೆಲ್ಸ್ ಆ್ಯಡ್ ಆದಾಗ ಇದು ಕೂಡ ಏನಾಗ್ತಾ ಹೋಗುತ್ತೆ, ಹೀಗೆ ಗರ್ತಲ್ಲಿ ದೊಡ್ಡ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಇನ್ ಗರ್ತನ ನಾವು ರೂಟ್ಸಲ್ಲಿ ನೋಡಬಹುದು. ಸೊ ಅಪಾರ್ಟ್ ಫ್ರಮ್, ನಿಮ್ಮ ನೀಟ್ ಎಕ್ಸಾಮ್ಸಲ್ಲೆಲ್ಲ ಕೇಳ್ತಾರೆ, ಅಪಾರ್ಟ್ ಫ್ರಮ್ ಏಂಜಿಯೋಸ್ಪರ್ಮ್ಸ್, ಓಕೆ, ಏಂಜಿಯೋಸ್ಪರ್ಮಿನ ಡೈಕಾಟ್ಸನ್ನು ಬಿಟ್ಟು ಇನ್ಯಾವುದಾದ್ರೂ ಗ್ರೂಪ್ ಆಫ್ ಪ್ಲಾಂಟ್ಸಲ್ಲಿ ನಾವು ಸೆಕೆಂಡರಿ ಗ್ರೋತನ್ನ ನೋಡಬಹುದಾ ಅಂತ ಕೇಳಿದ್ರೆ ಜಿಮ್ನೋಸ್ಪರ್ಮ್ ಶುಡ್ ಬಿ ಯೋರ್ ಆನ್ಸರ್. ಓಕೆ, ಡೈಕಾಟ್ಸ್, ಏಂಜಿಯೋಸ್ಪರ್ಮ್ ಡೈಕಾಟ್ಸನ್ನು ಬಿಟ್ಟರೆ ಓಕೆ, ಜಿಮ್ನೋಸ್ಪರ್ಮ್ಸಿನ ಸ್ಟೆಮ್ ಮತ್ತು ರೂಟಲ್ಲಿ ನೀವು ಸೆಕೆಂಡರಿ ಗ್ರೋತನ್ನ ನೋಡಬಹುದು. ಆದರೆ ನೆವರ್ ಇನ್ ಮೋನೋಕಾಟ್ಸ್. ಮೋನೋಕಾಟ್ಸಲ್ಲಿ ಮಾತ್ರ ಯಾವತ್ತೂ ಸೆಕೆಂಡರಿ ಗ್ರೋತ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮೋನೋಕಾಟಲ್ಲಿ ಬರೀ ಇನ್ಕ್ರೀಸ್ ಇನ್ ಲೆಂತ್ ಮಾತ್ರ ಆಗತ್ತೆ, ಇನ್ಕ್ರೀಸ್ ಇನ್ ಗರ್ತ್ ಆಗೋದಿಲ್ಲ. ಓಕೆನಾ? ಸೊ ವಿತ್ ದಿಸ್ ವಿ ಕಮ್ ಟು ದ ಎಂಡ್ ಆಫ್ ಅನಾಟಮಿ ಆಫ್ ಫ್ಲವರಿಂಗ್ ಚಾಪ್ಟರ್. ಐ ಟೋಲ್ಡ್ ಯು there are many new technical words, so everything you have to read, repeat, only then you will remember. But this is a very important chapter in terms of your exam as well as NEET exam, competitive exams ನ ದೃಷ್ಟಿಯಲ್ಲೂ ಕೂಡ. ಇನ್ನೊಂದು ವಿಷಯ ಅಂದರೆ ಈ ಚಾಪ್ಟರಲ್ಲಿ ಡಯಾಗ್ರಾಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫ್ಲೋಯಮಿನ ಡಯಾಗ್ರಾಮನ್ನು ಕಲೀರಿ, ಆಮೇಲೆ 6 ಅನಾಟಮಿ, ಲೀಫಿಂದು 2, ಸ್ಟೆಮ್ಮಿನ 2 ಮತ್ತು ರೂಟಿನ 2, ಮೊನೊಕಾಟ್ ಡೈಕಾಟ್ ಇದೆಯಲ್ಲ, 6 ಅನಾಟಮೀಸ್, ಫ್ಲೋಯಮಿನ ಡಯಾಗ್ರಾಮ್. ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ವಿತ್ ದಿಸ್ ವಿ ಕಮ್ ಟು ಎಂಡ್ ಆಫ್ ದಿಸ್ ಚಾಪ್ಟರ್. ಥ್ಯಾಂಕ್ ಯು.